ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾದ ವಿಷಯ ಅಂತಂದರೆ ಶ್ರೀಯುತ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಬಂಗಾರಪ್ಪನವರ ಪುತ್ರರಾಗಿ ಅವರು ಅನೇಕ ಸಾಧನೆಗಳನ್ನು ಕೂಡ ಮಾಡಿದ್ದಾರೆ. ಅವರ ಸಾಧನೆಗಳಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಈ KPS ಶಾಲೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ಅದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸುಧಾರಣೆ. ಆ ಕೆಲಸವನ್ನು ಮಾಡಿದ್ದಾರೆ, ಒಳ್ಳೆಯ ಆಡಳಿತವನ್ನು ಅವರು ಕೊಟ್ಟಿದ್ದಾರೆ. 3 ವರ್ಷಗಳ ಕಾಲ ಶಿಕ್ಷಣ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ನಾವೆಲ್ಲರೂ ಕೂಡ ಅತ್ಯಂತ ಗೌರವಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಈಗ ಹೊಸ ಸರ್ಕಾರ ಬಂದಿದೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರು ನಮ್ಮ ಸಾಗರ ಕ್ಷೇತ್ರದಿಂದ, ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದಿಂದ ಅವರು 3ನೇ ಬಾರಿ ಆಯ್ಕೆಯಾಗಿರುವಂಥ ಒಬ್ಬ ಯುವ ನಾಯಕರು ಮತ್ತು ಒಬ್ಬ ಜನಪ್ರಿಯ ಶಾಸಕರು ಕೂಡ ಹೌದು. ಅವರು ತುಂಬ ಸಾಮಾನ್ಯ ಒಂದು ರೈತ ಕುಟುಂಬದಿಂದ ಹುಟ್ಟಿ ಅತ್ಯಂತ ಬಡತನವನ್ನು ಕೂಡ ಅವರು ಅನುಭವಿಸಿಕೊಂಡು ಒಬ್ಬ ಹಿಂದುಳಿದ ವರ್ಗದಿಂದ ಬಂದು ಇವತ್ತು ಒಂದು ಶಾಸಕ ಸಭೆ ಸದಸ್ಯರಾಗಿ 3ನೇ ಬಾರಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಈ ಬಾರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಲಾಷೆ ಆಗಿದೆ. ಆದ್ದರಿಂದ ತಮ್ಮ ಮುಖಾಂತರ ಶಿವಮೊಗ್ಗ ಜಿಲ್ಲಾ ಪತ್ರಕರ್ತರ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಒಂದು ಒತ್ತಾಸೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅವರನ್ನು ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರನ್ನು ಸಚಿವ ಸಂಪುಟದಲ್ಲಿ ಸೇರ್ಪಡೆಗೊಳಿಸಬೇಕು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೋಪಾಲಕೃಷ್ಣ ಬೇಳೂರವರು ಮತ್ತು ಮಧು ಬಂಗಾರಪ್ಪನವರು ಇವರೆಲ್ಲರೂ ಕೂಡಿ ಈ ಭದ್ರಾವತಿಯ ನಮ್ಮ ಶಾಸಕರು ಹಿರಿಯ ಇವರು ಆಗಿರ್ತಕ್ಕಂಥ ಸಂಗಮೇಶ್ವರವರು ಕೂಡಿ ಎಲ್ಲರೂ ಕೂಡ ಪಕ್ಷವನ್ನು ಬಲಪಡಿಸಬೇಕು. ಒಂದು ಜಾತ್ಯತೀತ ವ್ಯವಸ್ಥೆಯ ಸಿದ್ಧಾಂತ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಪಕ್ಷವನ್ನು ನಾವು ಕಟ್ಟಬೇಕು. ಅದಕ್ಕೆ ಗೋಪಾಲಕೃಷ್ಣ ಬೇಳೂರಂಥವರಿಗೂ ಕೂಡ ಶಕ್ತಿಯನ್ನು ಕೊಡಬೇಕು, ಅವರನ್ನು ಸಚಿವರನ್ನಾಗಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತಮ್ಮ ಮುಖಾಂತರ ಶ್ರೀಯುತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಅದು ತಮ್ಮ ಮುಖಾಂತರ ಇದು ಅವರಿಗೆ ಗೊತ್ತಾಗುವ ಹಾಗೆ ನಾವು ಈ ಒಂದು ವಿಷಯವನ್ನು ತಲುಪಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ಇದೆ ಅಲ್ಲ, ಆದರೂ ಅವ್ರ ಬಹಿರಂಗ ಹೇಳಿಕೆಗೆ ಒಂದು ಮೌಲ್ಯ ಇದೆ. ಅವರು ಈ ಥರದಲ್ಲೆಲ್ಲ ಭಾಗಿಯಾಗ ಅಗತ್ಯ ಇಲ್ಲ, ಸೇವೆ ಇದೆ ಅಲ್ಲ. ನಮ್ಮ ಕ್ಷೇತ್ರದ ಶಾಸಕರಿಗೆ ಮಂತ್ರಿ ಕೊಡ್ಲಿಕ್ಕೆ ಅವರು ಒಪ್ಪಿಗೆ ಇದೆ, ಎಲ್ಲ ಒಪ್ಪಿಗೆ ಇದೆ. ಅಲ್ಲ, ಶಿವಮೊಗ್ಗ ಜಿಲ್ಲೆಗೆ ಒಬ್ಬರಿಗೆ ಮಾತ್ರ ಅವಕಾಶ ಅನ್ನೋದಾದ್ರೆ ನಿಮ್ಮ ಆಯ್ಕೆ ಯಾರು? ಶಿವಮೊಗ್ಗ ಜಿಲ್ಲೆಗೆ ಒಬ್ಬರಿಗೆ ಮಾತ್ರ ಅವಕಾಶ ಅನ್ನೋದಾದ್ರೆ ನಿಮ್ಮ ಆಯ್ಕೆ ಯಾರು? ನಮ್ಮ ಕ್ಷೇತ್ರ ನಾಯಕರು, ನಮ್ಮ ಕ್ಷೇತ್ರ ಶಾಸಕರೇ ನಾವು ಆಯ್ಕೆ ಮಾಡ್ತೀವಿ. ಅದಕ್ಕೋಸ್ಕರ ಈ ದಿನ ಒತ್ತಾಸೆ ಮಾಡ್ತೀವಿ. ಹಾಗಾದ್ರೆ ಮಧು ಬಂಗಾರಪ್ಪ ಇಲ್ಲದೆ ನಡೆಯುತ್ತೆ ಅಲ್ಲ, ಈಗ ಅವರು 3 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. ನಮಗೂ ಒಂದು ಕ್ಷೇತ್ರಕ್ಕೆ ಶಕ್ತಿ ಬರ್ಬೇಕು, ಆಮೇಲೆ ಜಿಲ್ಲೆಗೂ ಶಕ್ತಿ ಬರ್ಬೇಕು ಅಂತ ಗೋಪಾಲಕೃಷ್ಣ ಅಂತ ಯುವ ನಾಯಕರನ್ನ ನಾವು ಮಂತ್ರಿ ಮಾಡ್ಬೇಕಂತ ನಮ್ಮ ಒತ್ತಾಸೆ. ಅಂದ್ರೆ ಮಧು ಬಂಗಾರಪ್ಪ ಶಕ್ತಿ ಬಂದಿಲ್ಲ ಅಂತ ಅನ್ಸಿದಾನ? ಅಲ್ಲ, ಇಲ್ಲ, ಅವರು ನಮ್ಮ ನಾಯಕರೇ. ಅವರಿಗೂ ಕೊಡ್ಬೇಕು, ಕೊಡ್ಲಿ. ಈ ಒಂದು ಜಿಲ್ಲೆಯಲ್ಲಿ 2 ಜನ ಮಂತ್ರಿಗಳು ಇದ್ರಲ್ಲ, ಇಲ್ಲವಲ್ಲ. ಅಲ್ಲ, ಆಯ್ಕೆ ಒಂದೇನದಾದ್ರೆ ಹಾಗೆ ಆಯ್ಕೆ ಒಂದೇನದ ನಿಮ್ಮ ಪ್ರಯಾರಿಟಿ ಯಾರು? ನಮ್ಮ ಪ್ರಯಾರಿಟಿ ಗೋಪಾಲಕೃಷ್ಣ ಬೇಳೂರು. ಯಾಕೆ ಮಧು ಅವರು ನಾವು ತೆಗಳೋದಿಲ್ಲ, ಅವರು 3 ವರ್ಷ ಆಗಿದ್ದಾರೆ. ಹೊಸ ಗೌರ್ಮೆಂಟ್ ಅಲ್ಲಿ ಗೋಪಾಲಕೃಷ್ಣ ಬೇಳೂರವರಿಗೆ ಕೊಡಬೇಕು. ಮತ್ತೆ ಗೋಪಾಲಕೃಷ್ಣ ಬೇಳೂರವರು ಇಡೀ ಜಿಲ್ಲೆಯ ಎಲ್ಲ ಜನರ ಜಾತ್ಯತೀತವಾಗಿ ಸ್ಪಂದಿಸ್ತಾರೆ. ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣ್ತಾರೆ, ಮತ್ತೆ ಜನರು ಮಾತಾಡ್ತಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಅವ್ರಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ. ಮಧು ಬಂಗಾರಪ್ಪ ನಮ್ಮ ನಾಯಕರೇ, ಅಂದ್ರೆ 3 ವರ್ಷ ಅವರು ಮಂತ್ರಿ ಆಗಿದ್ದಾರೆ. ಈಗ ಕೊಡುವಂತ ಸಂಪುಟದಲ್ಲಿ ಗೋಪಾಲಕೃಷ್ಣ ಬೇಳೂರಿಗೆ ಕೊಡಬೇಕು ಅಂತ ನಮ್ಮೆಲ್ಲರೂ ಒತ್ತಾಯ. ಪಕ್ಷದ ಎಲ್ಲ ಕಾರ್ಯಕರ್ತರು ಇರ್ಬೋದು, ಅವರು ಸಂಘಟನೆ ಮಾಡಿ 10 ವರ್ಷ ಕೂಡ ಅವರು ನಮ್ಮ ಜೊತೆಗೆ ಇಟ್ಕೊಂಡಂತ ಒಬ್ಬ ನಾಯಕರು. ಹಾಗಾಗಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ,
ಅವರು ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ, ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಶಾಸಕರಿಗೆ ಮಂತ್ರಿ ಆಗಬೇಕು. ಸನ್ಮಾನ್ಯ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕ್ಯಾಬಿನೆಟಲ್ಲಿ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ. ಅದೇ ರೀತಿ ಈಗ ನಮ್ಮ ತಾಲೂಕಲ್ಲಿ ತಾವು ಕೂಡ ಗೊತ್ತಿದೆ ತಮಗೆ, ಅಣು ವಿದ್ಯುತ್ ಸ್ಥಾವರ ಇವತ್ತು ದೊಡ್ಡ ಹೋರಾಟ ನಡೀತಾ ಇದೆ ನಮ್ಮಲ್ಲಿ ಇವತ್ತು. ಅಂಥದಕ್ಕೂ ಕೂಡ ಒಬ್ಬ ಶಾಸಕರಾಗಿ ನನ್ನ ಅಧಿಕಾರ ಹೋದ್ರೂ ಪರವಾಗಿಲ್ಲ, ಅಣು ವಿದ್ಯುತ್ ಸ್ಥಾವರವನ್ನು ನಾನು ಮಾಡಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ಗೋಪಾಲಕೃಷ್ಣ ಬೇಳೂರು. ಹಾಗಾಗಿ ಅವರು ಮಂತ್ರಿ ಆದರೆ ನಮ್ಮ ತಾಲೂಕಿಗೂ ಮತ್ತು ನಮ್ಮ ಜಿಲ್ಲೆಗೂ ಅಣು ವಿದ್ಯುತ್ ಸ್ಥಾವರ ತೆಗಿಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಮತ್ತು ಅವರು ಬಂಗಾರಪ್ಪನವರ ಶಿಷ್ಯರು ಕೂಡ ಅವರು. ಇವತ್ತು ಅವರು ಉಸಿರಾಡಿದ್ರು ನಾನು ಬಂಗಾರಪ್ಪನವರು ಅಂತಾನೆ ಅವರು ಪ್ರತಿ ಬಾರಿ ಕೂಡ ಹೇಳ್ತಾರೆ. ಹಾಗಾಗಿ ಅಂಥವ್ರು ಮಂತ್ರಿ ಆಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಯುವಕರಲ್ಲಿ, ನಮ್ಮ ಯುವ ಜನತೆ ಒಳಗೆ ಗೋಪಾಲಕೃಷ್ಣ ಬೇಳೂರು ಅವರು ತುಂಬ ಹಚ್ಕೊಂಡಿರ್ತಕ್ಕಂಥ. ಇವತ್ತು ಇಡೀ ಜಿಲ್ಲೆ ಒಳಗೆ ಅವ್ರು ಎಲ್ಲಿ ಹೋದ್ರು ಕೂಡ ಯುವಕರನ್ನ ಜಾಸ್ತಿ ಸಂಘಟನೆ ಮಾಡಿದ್ದಾರೆ. ಹಾಗೆ ಪಕ್ಷ ಸಂಘಟನೆನೂ ಆಗುತ್ತೆ. ಆ ದೃಷ್ಟಿಯಿಂದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಮಂತ್ರಿಯನ್ನ ಮಾಡಬೇಕು. ಕೇಂದ್ರದವರು ಈ ಒಂದು ತಮ್ಮ ಮುಖಾಂತರ ನಾವು ಹೇಳ್ತಾ ಇದ್ವಿ, ಕೇಂದ್ರದವರು ವರಿಷ್ಠರು ಅವರನ್ನು ಮಂತ್ರಿ ಮಾಡಬೇಕು. ಮತ್ತು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅವರ ಹಿಂದೂ ಕೂಡ ಅವರು ಹೇಳಿದ್ರು ನೆಕ್ಸ್ಟ್ ನೋಡೋಣಪ್ಪ ಅಂತೇಳಿ. ಹಾಗಾಗಿ ಈಗ ಈಗಿನ ಮುಖ್ಯಮಂತ್ರಿಗಳು ಕೂಡ ಮಾಡ್ತೀವಿ ಅಂತ ಭರವಸೆ ಇದೆ. ಅದಕ್ಕೆ ನಮ್ಮೆಲ್ಲರ ಒತ್ತಾಯ ಕೂಡ ನಮ್ಮ ಸಾಗರಕ್ಕೆ ಮಂತ್ರಿ ಆಗಬೇಕು. ಈಗ ತುಂಬ ಕೆಲಸಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ, ಅವೆಲ್ಲವೂ ಮಾಡಬೇಕು. ಜಿಲ್ಲೆನೂ ಅಭಿವೃದ್ಧಿ ಆಗಬೇಕು ಶಿವಮೊಗ್ಗ ಅನ್ನೋದು ನಮ್ಮೆಲ್ಲರ ಒತ್ತಾಯ ಸರ್. ಮಾಡ್ತೀವಿ ನಾವು, ಅಲ್ಲ ಬೇಳೂರು ಹಕ್ಕೊತ್ತಾಯ ಮಾಡ್ತೀವಿ ನಾವು ಸರ್. ಈಗ KSFIC ಇದು ಪ್ರೆಸಿಡೆಂಟ್ ಆಗಿ ಅವ್ರು ಏನು ವರ್ಕ್ ಮಾಡಿರೋ ಅನ್ನೋದೇ ಗೊತ್ತಾಗಲಿಲ್ಲ. ನಿಗಮದ ಅಧ್ಯಕ್ಷರು ಮಾಡಿದ್ರು, ಪರ್ಫಾರ್ಮೆನ್ಸ್ ಏನಂದ್ರೆ ಗೊತ್ತಾಗಿಲ್ವಲ್ಲ. ಇನ್ನು ಮಿನಿಸ್ಟರ್ ಆಗಿ ಇನ್ನೇನು ಪರ್ಫಾರ್ಮೆನ್ಸ್ ಮಾಡ್ಬೋದು? ಅದು ಲಾಸಲ್ಲಿ ಇತ್ತು. ಈಗ ಅದ್ರ ಪ್ರಕಾರ ನಮಗೆ ಬಂದ ಮಾಹಿತಿ ಪ್ರಕಾರ ಲಾಭಕ್ಕೆ ಬಂದಿದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಅಂದ್ರೆ ಅದು ಈ ಹಿಂದಿನ ಇದರಲ್ಲಿ ಲಾಸಲ್ಲಿ ಇತ್ತಂದ್ರೆ ಈಗ ಅದನ್ನ ಇವರೆಲ್ಲ ಇದರಲ್ಲಿ ಮಾಡಿದ್ದಾರೆ ಲಾಭಕ್ಕೆ ಅಂತ ಮಾಹಿತಿ. ಎಲ್ಲಿದೆ ಮಾಹಿತಿ? ಅದು ಮಾಹಿತಿ ಅಂದ್ರೆ ಈಗ ನಮ್ಗೆ ಹೇಳಿರೋದು ಮಾಹಿತಿ ಅಷ್ಟೇ. ಈಗ ಯಾವುದೇ ದಾಖಲಾತಿಗಳದ್ದು ಏನಲ್ಲ. ಇವತ್ತು ಅಧ್ಯಕ್ಷರಾದ್ಮೇಲೆ ಇವತ್ತು ಸಂಬಂಧಪಟ್ಟ ಬಗ್ಗೆ ಒಂದು ಪ್ರಶ್ನೆ ಇಲ್ಲ, ಒಂದು ಮಾಹಿತಿ ಇಲ್ಲ. ಅಫ್ಕೋರ್ಸ್ ಚಿಕ್ಕದು ದೊಡ್ಡದನ್ನು ಇಂಪಾರ್ಟೆಂಟ್ ಅಲ್ಲ, ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಅಲ್ವಾ? ಅವರು ಆದ್ಯತೆ ಕೊಟ್ಟಿದ್ದಾರೆ ಮತ್ತೆ ಕೆಲಸನೂ ಮಾಡಿದ್ದಾರೆ. ಅದನ್ನ ನೀವು ಕೇಳಿದ್ದು ಅಲ್ಲ, ಹಂಗಂದ್ರೆ ಸಚಿವ ಸ್ಥಾನ ಕೊಟ್ಟರೆ ಇದು ಖಾತೆ ಪವರ್ಫುಲ್ ಇಲ್ಲ ಅಂತೀರಾ? ಈ ಸಿಎಂ ಫಂಡಿಗೆ 87 ಲಕ್ಷ ರೂಪಾಯಿ ಅದರಿಂದ ಬಂದಂತ ಆದಾಯವನ್ನು ಕೊಟ್ಟಿದ್ದಾರೆ. ಆಮೇಲೆ ವಿಧಾನಸೌಧಕ್ಕೆ ಮುಂದಿನ ಬಹಳ ಸಣ್ಣ ನಿಗಮ, ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಬೇರೆದಾದ ಪ್ರಚಾರಗಳು ಜಾಸ್ತಿ ಹೋದ್ಮೇಲೆ ವಿಧಾನಸೌಧ ಮುಂಭಾಗದ ಬಾಗಿಲ ಇವ್ರ ಇಲಾಖೆಯಿಂದನೇ ಕೊಟ್ಟಿದ್ರು, ಬಹಳ ದೊಡ್ಡದೇ ದ್ವಾರ ಬಾಗಿಲು. ಬರುವಂತ ಇಚ್ಛೆ ಏನು, ನಮ್ಮ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ಗೋಪಾಲಕೃಷ್ಣ ಬೇಳೂರನ್ನು ಮಂತ್ರಿ ಮಾಡಬೇಕಂತ ನಮ್ಮೆಲ್ಲರ ಒತ್ತಾಸೆ. ಈ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಜೊತೆಗೆ ನಮ್ಮ ಕೇಂದ್ರದ ನಾಯಕರು ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಸೋನಿಯಾ ಗಾಂಧಿ ಅವರಿಗೆ ನಿಮ್ಮ ಮೂಲಕ ನಮ್ಮ ಒತ್ತಾಸೆ. ಸರಿ ಸರ್. ಥ್ಯಾಂಕ್ ಯು.